ದರ್ಶನ್ ಸರ್ ಇಷ್ಟ ಆ್ಯಂಡ್ ರವಿಚಂದ್ರನ್ ಸರ್ ಇಷ್ಟ. ಸೊ, ನನಗೆ ಇವರಿಬ್ಬರನ್ನೂ ನಾನು ಯಾವತ್ತೂ ಮೀಟ್ ಮಾಡಿಲ್ಲ. ನಾನು ದರ್ಶನ್ ಸರ್‌ನ ಮೀಟ್ ಮಾಡಿದ್ದುಂಟು. ಒಂದು ಡಬ್ಬಿಂಗ್ ಹೋದಾಗ ಮೀಟ್ ಮಾಡಿದ್ದುಂಟು. ಬಟ್ ಅವಾಗ ನಾನು ಜಾಸ್ತಿ ಏನು ಮಾತಾಡೋಕ್ಕಾಗಿರ್ಲಿಲ್ಲ. ಯಾಕೆಂದ್ರೆ ಈಗ ಸಡನ್ನಾಗಿ ಯಾರೋ ಒಬ್ರು ದೊಡ್ಡ ಆರ್ಟಿಸ್ಟ್ ಮುಂದೆ ಬಂದಾಗ ಅದೇನು ಮಾತುಗಳು ಬರಲ್ವಲ್ಲ. ಸೊ, ಹಾಗಾಯ್ತು ಅವತ್ತು ನನಗೆ ಮಾತಾಡಬೇಕು ಅಂತ ಅಂದ್ಕೊಂಡವಳು ಮುಂದೆನೇ ಇದ್ರು. ಇಷ್ಟಿಷ್ಟೇ ದೂರದಲ್ಲಿದ್ದಿದ್ದು. ಅಷ್ಟಿದ್ರೂನು ಕೂಡ ನಾನು ಸರಿಯಾಗಿ ಮಾತಾಡಲಿಲ್ಲ. "ಹೇಗಿದ್ದೀರಾ ಸರ್?" ಅಂತ ಅಷ್ಟೇ ಕೇಳಿದ್ದು. ಸೊ, ಅದೊಂದು ಬೇಜಾರಿದೆ ನನ್ಗೆ. ದರ್ಶನ್ ಸರ್ ಜೊತೆ ಮಾತಾಡಿದ್ದು. ಬಟ್ ರವಿಚಂದ್ರನ್ ಸರ್‌ನ ನಾನು ಇಲ್ಲಿವರೆಗೂ ಮೀಟ್ ಮಾಡಿಲ್ಲ. ಐ ಹೋಪ್ ಅವ್ರನ್ನ ಒಂದ್ಸಲ ಮೀಟ್ ಮಾಡ್ತೀನಿ, ಮಾತಾಡಿಸ್ತೀನಿ ಅಂತ ಹೇಳಿ. ಇನ್ ಕೇಸ್ ರವಿ ಸರ್ ಈಗಾಗಲೇ ಪ್ರೇಮಲೋಕ 2 ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಅದರಲ್ಲಿ ಹೀರೋಯಿನ್ ಆಗಿ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಹೆಂಗ್ ಅನ್ಸುತ್ತೆ ಅಂತ. ದೊಡ್ಡ ಟ್ರೆಷರ್ ಸಿಕ್ತ ಹಾಗಾಗ್ಬಿಡತ್ತೆ ನನ್ಗಂತೂ. ನಾನು ತುಂಬಾನೇ ಇಷ್ಟಪಡುವಂಥ ಆಕ್ಟರ್ ರವಿಚಂದ್ರನ್ ಸರ್ ಅವರು. ಅವರ ಪ್ರತಿಯೊಂದು ಸಾಂಗ್ಸು ಇಷ್ಟ ನನ್ಗೆ. ಅವ್ರ ಆಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ನಂಗೆ ಎಲ್ಲವೂ ಇಷ್ಟ. ರವಿಚಂದ್ರನ್ ಸರ್ ಮಾಡೋದೆಲ್ಲ ಅದೊಂದು ಏನಂತಾರೆ ಆಮ್, ಅಂದ್ರೆ ಒಂಥರ ಕ್ರಶ್ ಥರ ರವಿಚಂದ್ರನ್ ಸರ್ ನನ್ಗೆ. ಸೊ, ತುಂಬಾ ಖುಷಿ ಆಗುತ್ತೆ ಆ ಥರದ್ದೇನಾದ್ರೂ ಅಪಾರ್ಚುನಿಟಿ ಸಿಕ್ಕಿದ್ರೆ. ಆಬ್ವಿಯಸ್ಲಿ ಮಾಡೇ ಮಾಡ್ತೀನಿ.